ಸಂಬಳ ಎಷ್ಟು ಬರುತ್ತಮ್ಮ? 25,000. 25,000. ದಟ್ಸ್ ಆಲ್? ಹೇ, ಇನ್ನೇನ್ ಲಕ್ಷ ಲಕ್ಷ ಕೊಡ್ತಾರಾ? ನರ್ಸ್ ಕೆಲ್ಸಕ್ಕೆ ಅಷ್ಟು ಕೊಡೋದೇ ಹೆಚ್ಚು. ಸಂಬಳ ಕಡಿಮೆನೆ, ಆದ್ರೆ ನನ್ನ ಮನ್ಸಿಗೆ ತೃಪ್ತಿ ಇದೆ. ನೀವೇನ್ ಮಾಡ್ತಿದ್ದೀರಾ? ಸರ್, ನಾನು ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಕೇಟ್ರಿಂಗ್? ಅದೇ ಸರ್, ಈ ಬರ್ತ್ಡೇ ಪಾರ್ಟಿಗಳಿಗೆ, ಮದ್ವೆ, ಅದು ಇದು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಅಡ್ಗೆ ಮಾಡ್ಕೊಡೋದು. ಅದು ಕೂಡ ಸೀಸನ್ ಅಲ್ಲಿ ಇದ್ದಾಗ ಮಾತ್ರ ಆರ್ಡರ್ ಸಿಗೋದು. ನಮ್ ದೊಡ್ಡಪ್ಪನು ಕೇಟರಿಂಗ್ ಬಿಸ್ನೆಸ್ ಮಾಡ್ತಾ ಇರೋದು. ಅವರು ಅದ್ರಿಂದಾನೇ ಒಳ್ಳೆ ಪೊಸಿಷನ್ ಬಂದಿರೋದು. ರಮ್ಯಾ, ಸುಮ್ನಿರು. ವಾಟ್ ಅಬೌಟ್ ಯು ಜೆಂಟಲ್ಮನ್? ಪೊಲೀಸ್ ಟ್ರೈನಿಂಗ್ ಅಲ್ಲಿ ಇದ್ದೀನಿ. ಟ್ರೈನಿಂಗ್ ಮುಗ್ದಿದ ತಕ್ಷಣ ಡ್ಯೂಟಿಗೆ ಜಾಯ್ನ್ ಆಗ್ತೀನಿ. ಸರಿ, ನೀನೇನ್ ಮಾಡ್ತಿದ್ಯಾ? ನಾನು MBBS ಓದ್ತಾ ಇದ್ದೀನಿ ಸರ್. ಓ, ಸೊ ಇದು ನಿನ್ ಫ್ಯಾಮಿಲಿ ಸ್ಟ್ರಕ್ಚರ್ ರಾಧಿಕಾ? ಹೌದು. ಕಲ್ಪನಾ, ಇವ್ರು ಮಾತಾಡ್ತಾ ಇರೋದನ್ನ ಕೇಳ್ತಿದ್ರೆ ರಾಧಿಕನ್ ಮನೆಯವ್ರನ್ನ ಸಖತ್ತಾಗಿ ಅವಮಾನ ಮಾಡೋ ತರ ಇದೆ. ಇವ್ರು ಹೀಗೆ ಮಾತಾಡ್ತಾ ಇದ್ರೆ ಇವ್ರ ಮಾತುಗಳನ್ನ ಕೇಳಿದ್ ರಾಧಿಕಾ, ಕಾಶಿ ಇಬ್ರು ಕೋಪ ಮಾಡ್ಕೊಂಡು ಇಲ್ಲಿ ದೊಡ್ಡದಾಗಿ ಜಗಳ ಆಗಿ ರಾಧಿಕನ್ ಮದ್ವೆನೆ ಕ್ಯಾನ್ಸಲ್ ಆಗೋ ತರ ಇದೆ ಅನ್ಸುತ್ತೆ. ಅನ್ಸದೇನು, ಖಂಡಿತ ಕ್ಯಾನ್ಸಲ್ಲೇ. ಯಾಕಂದ್ರೆ ಅವ್ರು ಬರೀ ಹೈ ಕ್ಲಾಸ್ ಜನರ ಜೊತೆ ಮಾತ್ರನೇ ಬೆರೆಯೋದು. ಹಾಗಾದ್ರೆ ನಾನು ಅವ್ರಿಗೆ ಇಷ್ಟ ಆಗ್ತೀನಲ್ವಾ? ಆಗ್ತೀರ ಬಿಡಿ. ಮಾವ, ಇವರೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಎಲ್ರೂ ಒಳ್ಳೆ ಮನ್ಸಿರೋ ಜನ. ಅಷ್ಟೇ ಯಾಕೆ, ಜಾನಕಿ ಅತ್ತೆ ಮನಸ್ಸು ತುಂಬಷ್ಟು ಪ್ರೀತಿ ತೋರಿಸ್ತಾರೆ. ಕಾಶಿ ತರ ಒಬ್ಬ ಒಳ್ಳೆ ಭಾವನ್ ನೀವು ನೋಡಕ್ ಸಾಧ್ಯನೇ ಇಲ್ಲ. ಇನ್ನು ನಮ್ಮ ಕಲ್ಕಿ ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ಇನ್ನು ರಮ್ಯಾ ಒಂಥರ ಮಗು ಮನ್ಸು. ಇನ್ನು ನನ್ನ ಹುಡುಗಿ ರಾಧಿಕಾ, ಶಿ ಇಸ್ ವೆರಿ ಬೋಲ್ಡ್. ಇಂಥ ಹುಡುಗಿನ ನೀವೆಲ್ಲೂ ನೋಡಕ್ ಸಾಧ್ಯನೇ ಇಲ್ಲ. ಶಿ ಇಸ್ ಮೈ ಗರ್ಲ್. ಇವರೆಲ್ಲರ ಪ್ರೀತಿಗೆ ನಾನು ಫಿದಾ ಆಗಿದ್ದೀನಿ. ದಟ್ಸ್ ನೈಸ್. ಪ್ರಜ್ವಲ, ಸ್ವಲ್ಪ ನನ್ನ ಜೊತೆ ಬಾ. ಬಂದೆ, ಒಂದ್ ನಿಮಿಷ. ಅಣ್ಣ, ವಾಟ್ ಇಸ್ ದಿಸ್ ಪ್ರಜ್ವಲ? ವಾಟ್ಸ್ ಹ್ಯಾಪ್ನಿಂಗ್? ನಮ್ ಚಿರು ಎಂತ ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನಿಗೋಸ್ಕರ ಹೋಗಿ ಹೋಗಿ ಇಂಥ ಹುಡುಗಿನ ಸೆಲೆಕ್ಟ್ ಮಾಡಿದ್ಯಲ್ಲ ನೀನು. ನಾನು ಯಾವುದೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳನ್ನೇ ನೋಡಿರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನು ಇಷ್ಟು ಪುವರ್ ಫ್ಯಾಮಿಲಿಯಿಂದ ಹುಡುಗಿನ ಸೆಲೆಕ್ಟ್ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಇದಕ್ಕೇನಾ ನಾನು ಫೋಟೋ ಕೇಳಿದ್ರೆ ನನಗೆ ಸೆಂಡ್ ಮಾಡದೇ ಇದ್ದಿದ್ದು? ನಾನು ಈ ಮನೆ ಮುಂದೆ ಬಂದ ಕೂಡಲೇ ಯಾವುದೋ ಸ್ಲಮ್ಮಿಗೆ ಬಂದಿದ್ದೀನಿ ಅನ್ನಿಸ್ತು. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು ಪ್ರಜ್ವಲ. ಅಣ್ಣ, ರಾಧಿಕಾ ನಾನ್ ಸೆಲೆಕ್ಟ್ ಮಾಡಿರೋ ಹುಡುಗಿ ಅಲ್ಲ, ಚಿರು ಲವ್ ಮಾಡಿರೋ ಹುಡುಗಿ. ಲವ್ ಮಾಡಿರೋ ಹುಡುಗಿನ? ಏನ್ ಹೇಳ್ತಿದ್ಯಾ? ಏಕೆ ಲವ್ ಮಾಡಕ್ ಅವನಿಗೆ ಬೇರೆ ಹುಡುಗಿನೇ ಸಿಗ್ಲಿಲ್ವಾ? ಅವನಿರೋ ಪೊಸಿಷನ್ಗೂ ಅವನ ಪರ್ಸನಾಲಿಟಿಗೂ ಈ ಸಂಬಂಧ ಸೆಟ್ಟೇ ಆಗ್ತಿಲ್ಲ. ಅವನಾಗೆ ಲವ್ ಮಾಡಿಲ್ಲ ಅಣ್ಣ. ಅವನತ್ರ ಇರೋ ಶ್ರೀಮಂತಿಕೆನ ನೋಡಿ ಆ ರಾಧಿಕಾ ತನ್ನ ಬಲೆಗೆ ಹಾಕೊಂಡಿದ್ದಾಳೆ. ದಿಸ್ ಇಸ್ ಟೂ ಮಚ್ ಪ್ರಜ್ವಲ. ನನ್ಯಾಕೋ ಈ ಮನೆ, ಈ ಫ್ಯಾಮಿಲಿ ಅವ್ರನ್ನ ನೋಡಿದ್ರೆ ಅವ್ರ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಯಾರೊಬ್ರಿಗೂ ಒಂದು ರೆಸ್ಪೆಕ್ಟಬಲ್ ಪೊಸಿಷನ್ ಅಂತಿದ್ಯಾ? ಯಾರಿಗೂ ಒಂದು ಕಾನ್ಫಿಡೆನ್ಸ್ ಇಲ್ಲ. ಒಬ್ಬ ಏನೋ ಕೇಟ್ರಿಂಗ್ ಮಾಡ್ತಾನಂತೆ, ಒಬ್ಳು ಡಾಕ್ಟರ್ ಅಂತೆ, ಇನ್ನೊಬ್ಬ ಪೊಲೀಸ್ ಆಗ್ತಾನಂತೆ. ಏನಿದು? ವಾಟ್ಸ್ ಹ್ಯಾಪ್ನಿಂಗ್? ಇದನ್ನೆಲ್ಲ ನೋಡ್ತಾ ಇದ್ರೆ
ಯಾವುದೋ ಹಳೆ ಸಿನಿಮಾ ಕತೆ ಇದ್ದಾಗಿಲ್ವಾ? ಅಲ್ಲ, ಇಂಥ ದರಿದ್ರ ಭಿಕ್ಷುಕರ ಮನೆಯಿಂದ ಹೆಣ್ತರಕ್ಕೆ ನಿನ್ ಮನಸ್ಸಾದ್ರೂ ಹೇಗ್ ಬಂತು ಅಂತ